ರಾಮನನ್ನ ನೋಡ್ತಾ ಇದ್ದೀರಾ, ರಾಮನ ಅಕ್ಕಪಕ್ಕ ಲಕ್ಷ್ಮಣ ಮತ್ತು ಸೀತೆಯನ್ನು ಕೂಡ ನೋಡ್ತಾ ಇದ್ದೀರಾ. ಆದ್ರೆ ರಾಮನ ಬಂಟ ಹನುಮಂತ ಕೂಡ ಇಲ್ಲಿದ್ದಾನೆ. ಆದ್ರೆ ಅದೇ ಹನುಮಂತನ ಜನ್ಮಸ್ಥಳ ನಮ್ಮ ಕರ್ನಾಟಕದಲ್ಲಿರುವಂತಹ ಕೊಪ್ಪಳ ಜಿಲ್ಲೆಯ ಅಂಜನಾದ್ರಿ ಅಂತ ಹೇಳ್ತಾರೆ. ಸೊ ಈಗ ನೇರವಾಗಿ ನಿಮ್ಮನ್ನ ಅಂಜನಾದ್ರಿ ಬೆಟ್ಟಕ್ಕೆ ಕರ್ಕೊಂಡು ಹೋಗ್ತಾ ಇದ್ದೀನಿ. ಸೊ ಅಲ್ಲಿ ಇವತ್ತು ಏನೆಲ್ಲ ಪೂಜೆಗಳು ನೆರವೇರ್ತಾ ಇದೆ, ಅಲ್ಲಿ ಭಕ್ತರ ಸಂತಸ ಹೇಗಿದೆ, ಅಲ್ಲಿನ ಇವತ್ತಿನ ಈ ಪೂಜಾ ಕಾರ್ಯಕ್ರಮಗಳ ಬಗ್ಗೆ ಮತ್ತಷ್ಟು ಲೈವ್ ಡೀಟೇಲ್ಸ್ ಅಂಜನಾದ್ರಿ ಬೆಟ್ಟದಿಂದಲೇ ನಮ್ಮ ಪ್ರತಿನಿಧಿ ರಾಜು ನಮಗ್ ನೀಡ್ತಾ ಹೋಗ್ತಾರೆ. ರಾಜು, ರಾಮನ ಬಂಟ ಹನುಮಂತನ ಜನ್ಮಸ್ಥಳ, ಹುಟ್ಟು ಸ್ಥಳದಲ್ಲಿ ನೀವಿದ್ದೀರಾ, ಅಲ್ಲಿ ಹೇಗಿದೆ ಸಂಭ್ರಮ? ಸಭಾ ಏನಂತಂದ್ರೆ ಎಲ್ಲಿ ಹನುಮನು ಅಲ್ಲಿ ರಾಮನು ಅನ್ನೋ ಹಾಡನ್ನು ನೀವು ಕೇಳಿರ್ಬೋದು. ಅದೇ ರೀತಿ ಏನಿವತ್ತು ಅಯೋಧ್ಯೆಯಲ್ಲಿ ಶ್ರೀರಾಮಲಲ್ಲನ ಪ್ರತಿಷ್ಠಾಪನೆ ಇದೆ. ಆ ಕಾರಣಕ್ಕಾಗಿ ಇವತ್ತು ಕಿಷ್ಕಿಂಧ ನಾಡು ಏನು ಅಂಜನಾದ್ರಿ ಬೆಟ್ಟ ಇದೆ, ಆ ಅಂಜನಾದ್ರಿ ಬೆಟ್ಟದಲ್ಲಿ ಕೂಡ ಇವತ್ತು ಸಂಭ್ರಮ ಮನೆ ಮಾಡಿರುವಂಥದ್ದು. ಇವತ್ತು ಅಂಜನಾದ್ರಿ ಬೆಟ್ಟದಲ್ಲಿ ಸಂಪೂರ್ಣವಾಗಿ ನೀವು ನೋಡ್ಬೋದು, ಇಲ್ಲಿ ಭಕ್ತರಿಗೆ ಬರುವಂಥ ಭಕ್ತರಿಗೆ ಪ್ರಸಾದ ವ್ಯವಸ್ಥೆಯನ್ನು ಕೂಡ ಮಾಡಲಾಗಿದೆ. ಅದೇ ರೀತಿ ಇವತ್ತು ಬೆಳಿಗ್ಗೆಯಿಂದನೇ ಇವತ್ತು ಭಕ್ತರು ಒಂದು ಅಂಜನಾದ್ರಿ ಬೆಟ್ಟಕ್ಕೆ ಆಗಮಿಸ್ತಾ ಇರುವಂಥದ್ದು ಮತ್ತು ಅಂಜನಾದ್ರಿ ಬೆಟ್ಟದಲ್ಲಿ ಸಂಪೂರ್ಣವಾಗಿ ಇವತ್ತು ಅಲಂಕಾರಗೊಂಡಿರುವಂಥದ್ದು. ನಾನು ನನ್ನ ಹಿಂಭಾಗ ನಿಮಗೆ ತೋರಿಸ್ತಾ ಹೋಗ್ತೇನೆ. ಇವತ್ತು ಗರ್ಭಗುಡಿ ಇದೆ, ಆ ಗರ್ಭಗುಡಿಯಲ್ಲಿ ಇವತ್ತು ಸಂಪೂರ್ಣವಾಗಿ ಹೂವಿನ ಅಲಂಕಾರಗೊಂಡಿರುವುದನ್ನು ನಾನು ನಿಮಗೆ ತೋರಿಸ್ತಾ ಹೋಗ್ತಾ ಇದ್ದೇನೆ. ನೀವು ನೋಡ್ಬೋದು ಯಾವ ರೀತಿಯಾಗಿ ಒಂದು ಗರ್ಭಗುಡಿಯಲ್ಲಿ ಹೂವಿನಿಂದ ಅಲಂಕಾರ ಮಾಡಿರುವುದನ್ನು ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಹಾಗಾಗಿ ಅದೇ ರೀತಿ ನಾವು ಇವತ್ತು ಗರ್ಭಗುಡಿಯಲ್ಲಿ ಏನೋ ಭಕ್ತರು ಕೂಡ ಒಂದು ರಾಮನ ಜಾಪ ಮಾಡ್ತಿರುವಂಥದ್ದು, ಜೈ ಶ್ರೀರಾಮ್ ಅನ್ನುವ ಘೋಷಣೆಗಳು ಕೂಡ ಇಲ್ಲಿ ಕೂಗ್ತಾ ಇರುವಂಥದ್ದು. ದೂರದ ಒಂದು ರಾಜ್ಯಗಳಿಂದ ಮತ್ತು ಅಕ್ಕಪಕ್ಕದ ಜಿಲ್ಲೆಗಳಿಂದ ಕೂಡ ಇವತ್ತು ಏನಂತಂದರೆ ಭಕ್ತರು ಬಂದಿರುವಂಥದ್ದು. ಹಾಗಾಗಿ ಸಂಪೂರ್ಣವಾಗಿ ಇಲ್ಲಿ ಏನಂತಂದರೆ ಒಂದು ಜೈ ಶ್ರೀರಾಮನ ಒಂದು ಘೋಷಣೆ, ಒಂದು ಘೋಷವಾಕ್ಯ ಕೂಡ ಭಕ್ತರಾಗ್ತಾ ಇದ್ದಾರೆ. ನಾನು ಕೇಳ್ತಾನೆ ಇವತ್ತು ಭಕ್ತರು ಇವತ್ತು ಯಾಕೆ ಅಂಜನಾದ್ರಿ ಬೆಟ್ಟಕ್ಕೆ ಬಂದಿದ್ದಾರೆ ಮತ್ತು ಯಾವ ರೀತಿಯಾಗಿ ಅಯೋಧ್ಯೆಯಲ್ಲಿ ಸಂಭ್ರಮ, ಇಲ್ಲಿ ಕೂಡ ಯಾವ ರೀತಿಯಾಗಿ ಸಂಭ್ರಮ ಮಾಡ್ತಾ ಇದ್ದಾರೆ ಅಂತೇಳಿ. ಸರ್, ಇವತ್ತು ಅಯೋಧ್ಯೆಯಲ್ಲಿ ಇವತ್ತು ಏನಂತಂದರೆ ಶ್ರೀರಾಮ ಒಂದು ಪ್ರಾಣ ಪ್ರತಿಷ್ಠಾಪನೆ ಇರುವಂಥದ್ದು. ಸೊ ಇವತ್ತು ಅಂಜನಾದ್ರಿಯಲ್ಲಿ ಕೂಡ ಮನೆ ಮಾಡಿರುವಂಥದ್ದು. ಇದ್ರ ಬಗ್ಗೆ ತಾವು ಏನು ಹೇಳ್ತೀರಾ? ಸಿಯಾವರ ರಾಮಚಂದ್ರಕ್ಕೆ ಇವತ್ತಿನ ದಿನ ಅಯೋಧ್ಯೆಯಲ್ಲಿ ರಾಮ ಮಂದಿರ ಪ್ರಾಣ ಪ್ರತಿಷ್ಠಾಪನೆ ನಡೀತಾ ಇದೆ. ಇದಕ್ಕೆಲ್ಲ ಮುಖ್ಯ ಕಾರಣ 500 ವರ್ಷಗಳ ನಮ್ಮ ಹಿಂದೂ ಸನಾತನ ಧರ್ಮದ ಏನು ಸಂಘರ್ಷ ಇದೆ, ಆ ಸಂಘರ್ಷಕ್ಕೆ ಇವತ್ತು ಒಂದು ದೊಡ್ಡ ಪ್ರತಿಫಲವನ್ನು ಸಿಕ್ಕಿದೆ. ಈ ಪ್ರತಿಫಲ ಇಲ್ಲಿಗೆ ನಿಲ್ಬಾರ್ದು, ಮುಂದುವರೆದು ನಮ್ಮ ಮಥುರಾ ಮಂದಿರ ಇರಲಿ, ದ್ವಾರಕಾ ಮಂದಿರ ಇರಲಿ, ಎಲ್ಲವನ್ನೂ ನಾವು ಪಡೆಯುವಂತಹ ಆ ಕ್ಷಾತ್ರ ತೇಜಸ್ಸು ನಮ್ಮಲ್ಲೆಲ್ಲರಲ್ಲೂ ಈ ದಿನ ಆ ರಾಮ ಮಂದಿರ ಪ್ರಾಣ ಪ್ರತಿಷ್ಠಾಪನೆಯೊಂದಿಗೆ ಎಲ್ಲರಲ್ಲೂ ಆ ಕ್ಷಾತ್ರ, ಆ ರೌದ್ರ ಎಲ್ಲರಲ್ಲೂ ಬೆಳೀಲಿ. ಅದರಿಂದ ನಾವು ಇಡೀ ಭಾರತವನ್ನು, ಇಡೀ ಸನಾತನ ಧರ್ಮದ ಒಂದು ಹೆಗ್ಗುರುತಾಗಿ ಮಾಡೋಣ. ಇಡೀ ಸನಾತನ ಧರ್ಮ ಇವತ್ತು ನೋಡ್ತಿರ್ಬೋದು ನಾವೆಲ್ಲರೂ. ಬಾಬ್ಸ್ ಮಂದಿರ ನಡೀತಾ ಇದೆ, ಇದರಲ್ಲಿ ಎಲ್ಲಿ ದುಬೈ ಅಬುದಾಬಿಯಲ್ಲಿ ನಡೀತಾ ಇದೆ. ಅಲ್ಲಿ UK ಪ್ರಧಾನಮಂತ್ರಿಗಳು ಇವತ್ತು ಸನಾತನಿಯಾಗಿದ್ದಾರೆ. ಇದೇ ರೀತಿ ಸನಾತನ ಧರ್ಮ ಎಲ್ಲೆಡೆಯಲ್ಲೂ ಪಸರಿಸಲಿ. ರಾಮ ಫಾರ್ ವರ್ಲ್ಡ್, ರಾಮ ಫಾರ್ ವರ್ಲ್ಡ್ ಪೀಸ್. ರಾಮ ಅಂದರೆ ಬರೀ ನಮ್ದು ಇದು ಅಂತಲ್ಲ. ರಾಮ ಗಿವ್ಸ್ ಇಟ್ ಈಸ್ ಅ ಕ್ಯಾರೆಕ್ಟರ್. ವಿ ವರ್ಷಿಪ್ ಹಿಮ್ ಬಿಕಾಸ್ ವಿ ಆಸ್ಪೈರ್ ಟು ಬಿ ಲೈಕ್ ಹಿಮ್. ಯಾಕಂದರೆ ರಾಮ ನಡೆದಂಥ ದಾರಿ ಅಂಥದಿಂಥದ್ದಲ್ಲ. ಎಷ್ಟೋ ಸಮುದ್ರಗಳನ್ನು ದಾಟಿ ಹೋದ, ಎಷ್ಟು ವಾನರ ಸೈನ್ಯಗಳನ್ನು ಕಟ್ಕೊಂಡು ಸೀತೆಯನ್ನು ಲಂಕೆಯನ್ನು ಲಂಕೆ ಗೆದ್ರು ಏನು ಮಾಡ್ದ ರಾಮ? ತನ್ನ ಸಬಾರ್ಡಿನೇಟರ್ನಲ್ಲಿ ಅಪಾಯಿಂಟ್ ಮಾಡಲಿಲ್ಲ, ಅದನ್ನು ನನ್ನ ರಾಜ್ಯಕ್ಕೆ ಸೇರಿಸಿದೆ ಅಂತ ಸೇರಿಸ್ಕೊಳ್ಳಿಲ್ಲ. ಏನು ಮಾಡ್ದ? ನಿಮ್ಮ ಧರ್ಮ ನೀವು ಪಾಲನೆ ಮಾಡಿರಿ ಅಂತ ಹೇಳಿ ಅದನ್ನು ಅವರಿಗೆ ಬಿಟ್ಟು ಬಂದ. ಇದು ಏನು ತೋರಿಸುತ್ತೆ? ಇವತ್ತು ರಷ್ಯಾ ಉಕ್ರೇನ್ ವಾರ್ ನಡೆಯಕತ್ತೈತಿ, ಇವತ್ತೇನು ಹಮಾಸ್ ಇಸ್ರೇಲ್ ಮೇಲೆ ದಾಳಿ ಮಾಡಕತ್ತೈತಿ. ಇದೆಲ್ಲ ಏನು ವಿಸ್ತೀರ್ಣವನ್ನು ಮಾಡೋಂಥ ಈ ಜಗತ್ತಿನಲ್ಲಿ ಅವತ್ತಿನ ಕಾಲದಲ್ಲೇ ರಾಮಾಯಣದಲ್ಲಿ ರಾಮ ಒಂದು ಮೇಲ್ಪಂಕ್ತಿ ಹಾಕಿಕೊಟ್ಟಿದ್ದ. ಇವೆಲ್ಲ ನಮಗೆ ರಾಮಾಯಣದಿಂದ, ಈ ಕುರುಹುಗಳಿಂದ ನಾವು ಕಲಿತು ದೊಡ್ಡವರಾಗಿ ಬಾಳೋಣ, ದೊಡ್ಡವರಾಗಿ ಬದುಕೋಣ, ಸಾಮರಸ್ಯದೊಂದಿಗೆ ನಾವೆಲ್ಲರೂ ಬದುಕೋಣ ಅಂತ ಹೇಳ್ತಾ ಈ ಅಯೋಧ್ಯ ರಾಮ ಮಂದಿರ ಪ್ರಾಣ ಪ್ರತಿಷ್ಠಾಪನೆ ದಿವಸ ನಮ್ಮೆಲ್ಲರಿಗೂ ಖುಷಿಯಾಗೈತಿ. ಜೈ ಶ್ರೀರಾಮ್. ನಮ್ಮ ಹೆಸರು ಪ್ರಜ್ವಲ್ ಅಂತೇಳಿ. ನಾವೆಲ್ಲರೂ ಕಿಮ್ಸ್ ಕೊಪ್ಪಳ ಇನ್ಸ್ಟಿಟ್ಯೂಟ್ ಮೆಡಿಕಲ್ ಕಾಲೇಜಿಂದ ಬೆಳಿಗ್ಗೆ 4 ಗಂಟೆಗೆ ಹೊರಟು ಬಂದಿದ್ದೀವಿ ಇಲ್ಲಿ. ಈಗ ನೀವು ಕೇಳಿರ್ಬೋದು, ಮೆಡಿಕಲ್ ಕಾಲೇಜ್, ಕೊಪ್ಪಳದ ಕಿಮ್ಸ್ ಮೆಡಿಕಲ್ ಕಾಲೇಜ್ನ ಸ್ಟೂಡೆಂಟ್ಸ್ ಇವತ್ತು ಅಂಜನಾದ್ರಿ ಬೆಟ್ಟಕ್ಕೆ ಬೆಳಗ್ಗೆನೇ ಬಂದು ಇಲ್ಲಿ ಶ್ರೀರಾಮ ಘೋಷಣೆ ಆಗ್ತಾ ಇರುವಂಥದ್ದು. ಅದೇ ರೀತಿ ಏನಂದ್ರೆ ಅಯೋಧ್ಯೆಯಲ್ಲಿ ಏನು ಸಂಭ್ರಮ ಇದೆ ಅದೇ ರೀತಿಯಾಗಿ ಇವತ್ತು ಅಂಜನಾದ್ರಿಯಲ್ಲಿ ಕೂಡ ಸಂಭ್ರಮ ಇರುವಂಥದ್ದು. ಕ್ಯಾಮರಾಮನ್ ಹನುಮಂತ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.